ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು, ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ ಅಷ್ಟೇ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಾ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಡಿ ಕೆ ಶಿವಕುಮಾರ್ ಹೆಸರಿನಲ್ಲೇ ಒಂದು ಶಕ್ತಿ, ಒಂದು ಸಂಚಲನ. DCM ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಸ್ತುತ ಕರ್ನಾಟಕ ರಾಜ್ಯದ ಒಂದು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ದೊಡ್ಡ ಒಂದು ರಾಜಕೀಯ ಇತಿಹಾಸವೇ ಇದೆ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ಬಗ್ಗೆ ಎರಡನೇ ಮಾತೇ ಇದೆ. ಅವರು ಪವರ್ ಮಿನಿಸ್ಟರ್ ಕೆಲಸ ಮಾಡಿದರು. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ಅತ್ಯಂತ ನಿಷ್ಠೆಗೆ ಪಾತ್ರರಾಗಿರುವಂಥವರು. ಹೇಳಬೇಕು ಅಂತಂದರೆ ಒಂದು ಕಾಂಗ್ರೆಸ್ನ ಕೈ ಪಕ್ಷದ ಕಟ್ಟಪ್ಪ ಅಂತಲೇ ಗುರುತಿಸಿಕೊಂಡಿರೋರು ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷವನ್ನು ತನ್ನ ತಾಯಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ನ ಅಧಿನಾಯಕನಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ತನ್ನ ಒಂದು ತುಂಬ ಗೌರವದ ನಿಷ್ಠೆಯಿಂದ ಕಾಣ್ತಾ ಇರೋರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಒಂದು ರಾಜ್ಯಾಧ್ಯಕ್ಷ ಪದವಿಯನ್ನು ಪಡೆದ ಮೇಲೆ ಏನು 136ರಿಂದ 135 ಸೀಟುಗಳನ್ನು ನಿಶ್ಚಿತವಾಗಿ ಗೆಲ್ತೀನಿ ಅಂತ ಸಾರಾ ಸಗಟಾಗಿ ಮಾಧ್ಯಮಗಳ ಮುಂದೆ ಘೋಷಣೆ ಮಾಡಿದ್ರು. ಅದು 100ಕ್ಕೆ 100 ಸತ್ಯ. ಯಾಕಿದು? ಡಿ ಕೆ ಶಿವಕುಮಾರ್ ಯಾವಾಗ ಭವಿಷ್ಯವನ್ನು ನುಡಿಯುವಂತ ಇದ್ರು, ಯಾವಾಗ ಶಾಸ್ತ್ರವನ್ನು ಹೇಳ್ತಾ ಇದ್ರು ಅಂತ ಮಾಧ್ಯಮಗಳು ಟೀಕೆ ಕೂಡ ಮಾಡಿದ್ರು. ಆದರೆ ನಿಶ್ಚಯವಾಗಿ ಗೆದ್ರು. ಆ ಗೆಲುವು ಡಿ ಕೆ ಶಿವಕುಮಾರ್ ಅವರ ಚಾಣಕ್ಷತನ, ಅವರ ರಾಜಕೀಯ ಮುತ್ಸದಿತನ, ಹಾಗೆ ಅವರಲ್ಲಿರುವಂಥ ಒಂದು ಅರಿವಿನ ಪ್ರಜ್ಞೆ. ಇದೇ ಭಾರತೀಯ ಜನತಾ ಪಕ್ಷ ಹಾಗೆ ಜಾತ್ಯತೀತ ಜನತಾ ದಳವನ್ನ ಒಂದು ರೀತಿ ಮೂಲೆ ಗುಂಪಾಗಿಸಿ ಇಡೀ ರಾಜ್ಯದ ತುಂಬೆಲ್ಲ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಹೋರಾಡಿ ವಿಜಯವನ್ನೇನು ತಂದರು. ಅದರ ಮುಖ್ಯಮಂತ್ರಿ ಆಗಿದ್ದು CM ಸಿದ್ದರಾಮಯ್ಯನವರು. CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಒಂದೇ ಒಂದು DCM ಆಗಿ, ಹಾಗೇನೆ ರಾಜ್ಯಾಧ್ಯಕ್ಷರಾಗಿ ತಾನೇ ಇರ್ತೀನಿ ಅಂತ ಹೇಳಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದರ ಫಲ ಇವತ್ತು ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ ಅನೇಕ ಖಾತೆಗಳಲ್ಲಿ ಕೂಡ ಅವರ ಪ್ರಭಾವ ಇದೆ. ರಾಜ್ಯದ ಕಾಂಗ್ರೆಸ್ ಅನ್ನ ನಿಷ್ಠೆಯಿಂದ ಕಟ್ಟಿ ಶಿಸ್ತಿನಿಂದ ಅದನ್ನ ಕಲಿಸ್ತಾರೆ. ತಮ್ಮ ಪಕ್ಷದಲ್ಲಿ ಅಥವಾ ತಮ್ಮ ಪಾರ್ಟಿ ಆಫೀಸ್ನಲ್ಲಿ, ಕಚೇರಿಯಲ್ಲಿ ಒಂದು ಕಿಂಚಿತ್ತು ಶಬ್ದಗಳು, ಗೊಂದಲಗಳು ಉಂಟಾದರೆ ಅವರು ಶಿಸ್ತಾಗಿ ಅದನ್ನ ಬೈದು ಬುದ್ಧಿ ಹೇಳ್ತಾರೆ. ಆಫೀಸಿಂದ ಈಚೆಗೆ ಹಾಕ್ತೀನಿ, ಶಿಸ್ತಿರ್ಬೇಕು. ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ವಿಚಾರ ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು CM
ಆಗಬೇಕು ಅನ್ನೋದು ಇವತ್ತಿಂದಲ್ಲ, ಅವತ್ತಿಂದು ಬರ್ತಾ ಇರೋಂಥ ಒಂದು ಕೂಗು. ಅವರೇ ಒಕ್ಕಲಿಗರ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ನನಗೆ ಪೆನ್ನು ಪೇಪರ್ ಕೊಡಿ ಹಾಗಂತ. ಯಶಸ್ಸಿಗೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ನಿಮ್ಮ ಸ್ಫೂರ್ತಿ ಹೋರಾಟ ನೋಡಿದ್ರೆ ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕುಂಡಿಸೋಷ್ಟು ನಿಮಗೆ ಆತ್ಮಧೈರ್ಯ ಬಲ ಮಾಡ್ತಾ ಇದೆ. ಅದು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಕಳ್ಕೊಳ್ಳೋಕೆ ಹೋಗ್ಬಿಡಿ. ಪೆನ್ನು ಪೇಪರ್ ಕೊಡಿ, ಅದನ್ನು ಹೆಂಗೆ ಪೆನ್ನು ಪೇಪರ್ ಹೆಂಗೆ ಉಳಿಸ್ಕೊಳ್ಬೇಕು ಅಂತ ನನಗೆ ಗೊತ್ತಿಲ್ಲ. DCM DK ಶಿವಕುಮಾರ್ ಅವರು ಅಪಾರ ರಾಜಕೀಯ ಅನುಭವದ ಜೊತೆಗೆ ಪ್ರಬಲ ಒಕ್ಕಲಿಗ ನಾಯಕರು. ಅನೇಕ ಹಾಸನದಂತ ಮತ್ತೆ ಈ ಮಂಗಳೂರು ಕಡೆ ಎಲ್ಲೆಲ್ಲಿ ಕಾಂಗ್ರೆಸ್ ಇಲ್ವೋ ಅಲ್ಲೆಲ್ಲ ಕಾಂಗ್ರೆಸ್ ಅನ್ನ ತುಂಬಿದ ಶಕ್ತಿ DK ಶಿವಕುಮಾರ್ ಅವರು. ಹೊಸಬರನ್ನ ಕರ್ಕೊಂಡು ಬಂದು ಅವರಿಗೆ ಶಕ್ತಿ ತುಂಬಿ ಅವರನ್ನ ಉತ್ತೇಜಿಸಿ ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲಿ ಕಾಂಗ್ರೆಸ್ಗೆ ಪಾಸಿಟಿವ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣಕರ್ತರು DK ಶಿವಕುಮಾರ್ ಕೂಡ. DK ಶಿವಕುಮಾರ್ ಅಂದ್ರೆ ಪವರ್. ಕನಕಪುರದ ಬಂಡೆ, ಸಂತರ ಆಶೀರ್ವಾದ ಸಿಕ್ಕಿದ್ದಾಯ್ತು. ನಾ ಬೆಳಗಾವದಲ್ಲಿ ಒಂದು ಮಾತು DK ಶಿವಕುಮಾರ್ ಅವ್ರಿಗೆ ಹೇಳಿದ್ನೆ. ಏನಂದ್ರೆ ನನಗೆ 2 ಕನಸಿದಾವು. ಜೈನರಿಗೆ ನಿಗಮ ಮಂಡಲ ಆಗಬೇಕಾ, ನೀವು ಮುಖ್ಯಮಂತ್ರಿ ಆಗಬೇಕು. ಮತ್ತು 2 ಕನಸು ಇವತ್ತು ನವಗ್ರಹ ಹವನ ಆಗಿದೆ, ನವಗ್ರಹ ಅನುಷ್ಠಾನ ಆಗಿದೆ. 18 ಆಚಾರ್ಯಗಳು ಕುಯ್ದಾರ. ತಥಾಸ್ತು ಅಂತ ಎಲ್ಲರೂ ಆಚಾರ್ಯಗಳು ಆಶೀರ್ವಾದ 2 ಕೈ ಮೇಲೆ ಮಾಡಿ ಎಲ್ಲ ಆಚಾರ್ಯಗಳ ಕೈ ಮ್ಯಾಗ ಮಾಡಿ ಇವ ಮುಖ್ಯಮಂತ್ರಿ ಭಾಗಿ ಭವ ಇದ್ದಂತ ಇವರು ಮುಂದಿನ ಸಮಯದಲ್ಲಿ ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೀನಿ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರು, ಎಷ್ಟು ದುರಂತರ ಯಾಕಿರಬಾರು, ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ DK ಶಿವಕುಮಾರ್. ಹಾಗೇನೆ DK ಶಿವಕುಮಾರ್ ಅವರಿಗೆ ಈಗಾಗಲೇ ಅನೇಕ ಸಂತರು, ಸದ್ಗುರುಗಳು ಇವರೆಲ್ಲರ ಆಶೀರ್ವಾದ ಸಿಕ್ಕಿದೆ. ಹಾಗೇನೆ ರಾಜಕೀಯದ ಅನೇಕ ಗಣ್ಯರು ಮತ್ತು ಪಕ್ಷದ ನೇತಾರರು ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ನೀವು ನಿಶ್ಚಿತವಾಗಿ ಆಯ್ಕೆ ಆಗ್ತೀರಿ ಅಂತ ಹೇಳಿದ್ದಾರೆ ಕೂಡ. ಬಂದ ನೋಡು DK ಸಾಹೇಬ. ನಮ್ಮ DK ಶಿವಕುಮಾರ್ ಅವರು, ಅವರನ್ನು ಪ್ರಪ್ರಥಮ ಅವರಿಗೆ MLA ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು. ಆದ್ದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ. ಯಾಕಂದರೆ ಕಾರ್ಕಳ ಪುಣ್ಯಭೂಮಿ, ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ. ಇಡೀ ಇವತ್ತು ನಾವು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ, ಅಪಾಯದಲ್ಲಿರುವಾಗ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಹೇಳತಕ್ಕಂಥದ್ದು, ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು, ಆದರೆ
ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ 100ಕ್ಕೆ 100 ಸತ್ಯ. ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ. ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅಥವಾ ಇವತ್ತು ಇದು ಆಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಳಿಕ್ಕೆ ಅದು ಇವತ್ತು ಯಾವ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಸ್ವತಃಸಿದ್ಧ. ಸ್ನೇಹಿತರೆ, ರಾಜಕೀಯ ಅಂದರೆ ಅದು ನಾಟಕ ರಂಗ ಅಲ್ಲ. ಬಣ್ಣ ಹಾಕ್ಕೊಂಡು ಒಂದಷ್ಟು ಡೈಲಾಗ್ಗಳನ್ನ ಒಪ್ಪಿಸಿ ಜನರನ್ನ ಮನರಂಜನೆ ಮಾಡೋದಕ್ಕೆ. ರಾಜಕೀಯ ಅಂದರೆ ರಣರಂಗ. ಮಾನ ಪ್ರಾಣಗಳನ್ನು ಪ್ರತಿಷ್ಠೆಗಳನ್ನು ಹೋರಾಟಕ್ಕಿಟ್ಟು ಸಕಲ ಕಲೆಗಳನ್ನು ಕೂಡ ಮೈ ತುಂಬಿಸಿಕೊಂಡು ಗೆಲುವನ್ನು ಗಳಿಸುವಂಥ ಹಠವಾದಿ ದಾರಿ ಅದು ಹುಚ್ಚಲ್ಲ, ಹುಟ್ಟು ಕಲೆ. ಯಾಕೆಂದರೆ ಶತ್ರುಗಳ ಎದೆ ಮೇಲೆ ನಾವು ಗೆಲುವನ್ನು ಗಳಿಸೋದು ಅಷ್ಟು ಸುಲಭ ಅಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಲಿದು ಬಂದಂಥ ಕಲೆ. ಅವರು ಶತ್ರುವಿನ ಎದೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅಂದರೆ ಎಲ್ಲರೂ ಸಂಘಟಕರು, ಇಡೀ ಒಂದೊಳ್ಳೆ ಉತ್ಸಾಹಿಗಳು, ಜನರನ್ನು ಪಕ್ಷವನ್ನು ಮುನ್ನಡೆಸುವಂಥ ಒಳ್ಳೆ ನಾಯಕತ್ವ ಅವರಲ್ಲಿದೆ ಅಂತ ಅವರ ಶತ್ರುಗಳು ಕೂಡ ಅವರನ್ನು ಬೆಚ್ಚಿ, ಅವರನ್ನು ಮೆಚ್ಚಿ ಬೇಷ್ ಅಂತ ಹೇಳುವಂಥ ಒಂದು ವಿಚಾರ ಇವತ್ತು ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಅದೊಂದು ನಿದರ್ಶನ. ಹಾಗೆ ಅವರು ನಾಡಿನುದ್ದಕ್ಕೂ ಸಂಚರಿಸಿ ಎಲ್ಲರನ್ನ ಒಟ್ಟಾಗಿ ಕರ್ಕೊಂಡು ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಏನು ಒಂದು ಮುಖ್ಯಮಂತ್ರಿ ಗಾದಿಗೆ ಒಂದು ನಾನ್ ಮುಂದು ತಾ ಮುಂದು ಮತ್ತೊಂದು ಮಾತುಗಳು ಹೊರಗಡೆ ಬರ್ತಾ ಇದೆ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ ಅಷ್ಟೇ. ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂಥ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂಥ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ, ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನಾನು ಕೊಟ್ಟಿರುವಂತ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ. ಸಮಾಧಾನ ಹೋಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ನೀವು ಬರೆದಿಟ್ಕೊಳ್ರಿ, ನಾವು ಬೇಕು ಅಂದ್ರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ. ಯಾವ ನೆಟ್ವರ್ಕ್ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಈಗ ಅಮಿತ್ ಶಾ ಜೊತೆ ಒಂದ್ ವೇಳೆ ಆಗಲಿಲ್ಲ ಅಂತಂದ್ರೆ ನೀವು ಅವ್ರ ಜೊತೆಗೆ ಇರ್ತೀರ ಸರ್? ಯಾವಾಗ್ಲೂ ಜೊತೆಗೆ ಇರ್ತೀವಿ. ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು, ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ವೇಸ್ಟ್. ಯಾಕಂದ್ರೆ ಅವರ ಒಂದು ಸಿದ್ಧಾಂತ, ಅವರ ಒಂದು ಸಂಘಟನೆ, ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸದಾಗಿ ಆಯ್ಕೆ ಆಗಿದ್ದೀವಿ. ಒಂದು 75-80 ಜನ ಇದೀವಿ. ಹೊಸದಾಗಿ ಆಯ್ಕೆ ಆಗಿರೋ ಅವ್ರ ಪರಿಶ್ರಮ ಇದೆ, ಅವ್ರ ಅವಶ್ಯಕತೆ ಇದೆ. ಪಾರ್ಟಿ ಮಾಡೇ ಮಾಡುತ್ತೆ, ಅಚಲವಾದ ನಂಬಿಕೆ ಇದೆ. ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಪಕ್ಷ 140 ಜನ ಇದ್ದಾರೆ, ಬೇರೆ ಅವಶ್ಯಕತೆ ಏನಿದೆ ನಮಗೆ? 140 ಜನ ನಾವಿರೋದ್ರಿಂದ 140 ಜನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ. ಒಂದ್ ವೇಳೆ ಅದು ಆಗ್ಲಿಲ್ಲ ಅಂತಂದ್ರೆ, ಬೀಳಿಲ್ಲ ಅಂತಂದ್ರೆ ನೀವು ಅವ್ರು ಏನೇ ಆಗ್ಲಿಲ್ಲ ಅಂದ್ರೆ ಮಾತಾಡಬೇಡ, ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅನ್ನೋರು ನಾವು, ನಮ್ಮ ಸಾಹೇಬ್ರು. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ. ಒದ್ದಾದ್ರೂ ಕಿತ್ತೋತೀನಿ ಅಂತ ಹೇಳಿದಾರೆ. ಮದುವೆ ದೇಕರಿಗೆ ಕೊಡೋದು ಹಕ್ಕದು, ನಮ್ಮ ಹಕ್ಕು. ಅದನ್ನ ನಾವು ಕೇಳ್ತೀವಿ, ಕೊಡ್ತಾರೆ. ಹೈಕಮಾಂಡ್ ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಂತದೆ. ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು. ಏನೇ ಡಿಸೆಂಬರ್ ತಗೊಂಡ್ರು ಅಂದ್ರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7 ವರ್ಷ CM ಆಗ್ತಾರೆ ಕಂಟಿನ್ಯೂ.
ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಸ್ಟಾರ್ಟಿಂಗ್ ಏನ್ ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದ್ರೆ ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನ ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ಗಿವರ್ಸ್ ನಿಮ್ಮನ್ನ ಮಾಡುವುದಿಲ್ಲ, ನೀವು ನನ್ನ ಡೈವರ್ಸ್ ಮಾಡಕ್ ಹೋಗ್ಬಿಡ್ತೀವಿ, ನೀವು ಮಾಡ್ಕೋಕ್ ಹೋಗ್ಬೇಡಿ. ಆಗ್ಬೋದಲ್ಲ? ಗ್ಯಾರಂಟಿನಾ? ಕಾರ್ಯಕರ್ತರ ಘೋಷಣೆ ಬೆಂಬಲ ದೊರಕಿದ್ದಾಯ್ತು. ತಮ್ಮ ಹಿರಿಯ ರಾಜಕಾರಣಿಗಳ ಆಶೀರ್ವಚನವನ್ನು ಪಡೆದಿದ್ದಾಯ್ತು. ಹೈಕಮಾಂಡ್ಗೆ ಅತ್ಯಂತ ಆಪ್ತರು ಇವರು. ಮತ್ತೆ DK ಶಿವಕುಮಾರ್ ಅವರ CM ಪದವಿಯನ್ನ ಯಾರು ತಡೀತಾರೆ? ಬಂದ ನೋಡು DK ಸಾಹೇಬ.